ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ಎಂಪಿಎಸ್ ಶಾಲೆ ಹತ್ತಿರ ಬೀದಿ ದೀಪದ ವಿದ್ಯುತ್ ಕಂಬದ ಅರ್ಥಿಂಗ್ ತಗುಲಿ ಒಂದು ಎಮ್ಮೆ ಮತ್ತು ಅದರ ಕರು ಸಾವನ್ನಪ್ಪಿರುವಂತಹ ಘಟನೆ ಬಿಳಗಿ ಪಟ್ಟಣದಲ್ಲಿ ಸಂಭವಿಸಿದೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ಸಾಬಣ್ಣಗುಡಿ ಅವರಿಗೆ ಸೇರಿದಂತಹ ಎಮ್ಮೆ ಮತ್ತು ಕರು ಎಂದಿನಂತೆ ಮೇಯ್ದು ಮನೆ ಕಡೆಗೆ ವಾಪಸ್ ಬರುತ್ತಿರುವ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿದ್ದ ಬೀದಿ ದೀಪದ ವಿದ್ಯುತ್ ಕಂಬದ ಅರ್ಥಿಂಗ್ ತಗುಲಿದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ದೇವೇಂದ್ರ ದನಪಾಲ್ ಭೇಟಿ ನೀಡಿ ಎಮ್ಮೆ ಮತ್ತು ಕರು ಮಾಲೀಕರಿಗೆ ಸಾಂತ್ವನ ಹೇಳಿ, ನಿಮಗೆ ಪಂಚಾಯಿತಿ ಆಗಲಿ ಸರ್ಕಾರದಿಂದಾಗಲಿ ಅದಕ್ಕೆ ಪರಿಹಾರ ಮತ್ತು ಸಹಾಯ ಸಹಕಾರ ಮಾಡುತ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಪೊಲೀಸ್ ಇಲಾಖೆಯವರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈಗಾಗಲೇ ನಾನು 2-3 ದಿನದ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಇದ್ರ ಬಗ್ಗೆ ಅಲ್ಲದೆ ಈ ಬೋರ್ವೆಲ್ಗಳು ಕೂಡ ಏನು ಮಾಡ್ತಾರೆ, ಸಾರ್ವಜನಿಕರು ತಾವೇ ಹೋಗಿ ಆಪ್ರೇಟ್ ಮಾಡ್ತಾರೆ. ಪಂಚಾಯತ್ ಅವ್ರು ಎಂದೂ ಆಪ್ರೇಟ್ ಮಾಡ್ಸೋಕ್ಕೆ ಬಿಡಲ್ಲ. ನಮ್ಗೆ ಬೇಕಂದಾಗ ಹೋಗಿ ಬಟನ್ ಚಾಲು ಮಾಡ್ತಾರೆ ಮತ್ತು ಬಂದ್ ಮಾಡ್ತಾರೆ. ಇದು ಪ್ರಾಣಿಗಳದ್ದು ಆದರೂ ಅಷ್ಟೇ, ಮನುಷ್ಯರ ಜೀವನ ಆದರೂ ಅಷ್ಟೇ. ಈಗ ಅಲ್ಲಿ ಹಂತಲ್ಲಿ ಏನಾರ ಸಮಸ್ಯೆ ಆದ್ರೆ ಯಾರು ಹೊಣೆಗಾರ? ಪಂಚಾಯತಿ ಅವ್ರು ಹೊಣೆಗಾರ ಆಗ್ತೀವ. ಈಗ ನಾವು ಅವ್ರಿಗೆ ಚಾಲು ಮಾಡ್ರಿ ಅಂತಲೂ ಹೇಳಿರಂಗಿಲ್ಲ, ಬಂದ್ ಮಾಡ್ರಿ ಅಂತಲೂ ಹೇಳಿಲ್ಲ. ನಮ್ಮವ್ರಿಗೆ ಅವಕಾಶ ಮಾಡಿ ಕೊಟ್ಟಿರ್ತೀವಿ. ಅವ್ರು ಮತ್ತು ತಾವೇ ಮ್ಯಾನ್ಯುವಲಿ ತಾವೇ ಹೋಗಿ ರಾತ್ರಿ ಚಾಲು ಮಾಡ್ತಾರೆ. ಅಂಥವ್ರಿಗೆ ಶಿಸ್ತು ಕ್ರಮ ತಗೋಬೇಕು ಸರ್. ಅದಕ್ಕೆ ನಾವು ಈಗಾಗಲೇ ಪೇಪರ್ ಸ್ಟೇಟ್ಮೆಂಟ್ನು ಕೊಟ್ಟಿವಿ. ಮುಂಜಾಗ್ರತವಾಗಿ ಎಲ್ಲ ರೀತಿಯಿಂದಲೂ ಅದಕ್ಕೆ ಕ್ರಮ ಕೈಗೊಳ್ಳಕ್ಕೆ ನಾವು ಹೇಳಿದ್ದೀವಿ. ಅಷ್ಟು ಮೀರಿ ಜನ ಹಿಂಗೆ ಮಾಡಿದ್ರೆ ನಾವು ಯಾವ ರೀತಿ ಅದನ್ನು ಸಾರ್ವಜನಿಕರಿಗೆ ಅದು ಅರಿವು ಬರ್ಬೇಕು. ಈಗ ಪಾಪ ಅವ್ರಿಗೆ ಇದು ಗೊತ್ತಿಲ್ಲ, ಹಿಂಗಾಯ್ತು. ಸಪೋಸ್ ಈಗ ಏನಾರ ಬೋರ್ವೆಲ್ಗಳಲ್ಲಿ ಈ ಥರ ಹೋಗಿ ತಾವೇ ಹೋಗಿ ಬಟನ್ ಓದ್ತಾರ, ಕಟ್ಟಿಲೆ ಹಾಕ್ತಾರ. ಯಾಕಂದ್ರೆ ಮಳೆಗಾಲದಿಂದ ಹಸಿ ಇರ್ತದೆ. ಏನಾರ ಶಾರ್ಟ್ ಸರ್ಕ್ಯೂಟ್ ಆಗಿ ಬೋರ್ವೆಲ್ಗಳು ಚಾಲು ಮಾಡುವಂತಾಗ ಏನಾರ ಸಮಸ್ಯೆ ಆದ್ರೆ ಅದು ಪಂಚಾಯತಿಯವ್ರ ಮ್ಯಾಗನೇ ಬರ್ತದೆ. ಅದಕ್ಕೆ ತಾವು ಎಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ರೀತಿ ಮುಂಜಾಗ್ರತವಾಗಿ ಎಲ್ಲರಿಗೂ ಸಾರ್ವಜನಿಕರಿಗೆ ಈ ವಿಷಯ ಮನವರಿಕೆ ಮಾಡಿರಿ. ನಾನು ಕೂಡ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾಳೆ ಎಲ್ಲ ಪೇಪರ್ನವ್ರಿಗೂ ಕೊಡ್ತೀನಿ. ಯಾವುದೇ ಬೋರ್ವೆಲ್ಗಳಾಗಲಿ ತಾವೇ ಖುದ್ದಾಗಿ ಚಾಲು ಮಾಡೋದಾಗಲಿ ಬಂದ್ ಮಾಡೋದಾಗಲಿ ಮಾಡಬಾರ್ದು. ಈಗ ಪ್ರಾಣಿಗಳು ಗೊತ್ತಿರಂಗಿಲ್ಲ, ಮನುಷ್ಯರಿಗೆ ನಾವು ಎಷ್ಟೋ ಇದು ಆಗಿರ್ತೀವಿ, ಪ್ರಾಣಿಗಳಿಗೆ ಗೊತ್ತಾಗಿಲ್ಲ. ಅವು ಏನೋ ಒಂದು ಇದರಿಂದ ಅಂದಾಜು ನಡೆದದ, ಅದನ್ನು ಸರಿಪಡಿಸ್ತೀವಿ. ನಾಳೆ ದಿನ ಏನದ ಅವ್ರನ್ನ ಕಾಂಟ್ರಾಕ್ಟರ್ ಆಗಿರ್ಬೋದು, ಸೇವೆಗಳು ತರಿಸಿ ಅದರ ಕ್ರಮ ಕೈಗೊಳ್ಳಕ್ಕೆ ಅಂದ್ರೆ ಇದಕ್ಕೆ ಬಂದ್ರಿ ಅದ ಎಷ್ಟು ಮನಗಂಡ್ ಮನಕ್ರಿ ಅದು ದೊಡ್ಡ ಎಮ್ಮೆ ಇದು. ಎಷ್ಟು ಲೀಟರ್ ಹಿಂಡ್ತೈತ್ರಿ ಹಾಲಿದೆ ದಿವಸ? ನಾವಾಗ ಮನ್ಯಾಗ ಹುಡುಗರು ಅದಾವಂತಂದು ಇಟ್ಕೊಂಡೇವ್ರಿ ನಾವೇ. ಸಿಂಗಲ್ ರೂಮ್, ಡಬಲ್ ರೂಮ್, ಎಸಿ, ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸಗಿಯಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9325751141 ಅಥವಾ 6362638988.